ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಸಚಿವರಾದಂಥ ಕೃಷ್ಣ ಬೈರೇಗೌಡರು ಜಾಯ್ನ್ ಆಗ್ತಾರೆ. ಪೊಲಿಟಿಕ್ಸ್ ವಿಚಾರಕ್ಕೆ ಬರೋಣ ಸರ್. ಈಗಾಗಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಪ್ರತಿಯೊಂದು ಎಲೆಕ್ಷನ್ಸಲ್ಲಿ ಒಂದು ಅಜೆಂಡಾ ಅನ್ನೋದನ್ನು ಸಾಮಾನ್ಯವಾಗಿ ಪ್ರತಿಪಕ್ಷಗಳು ತಯಾರು ಮಾಡ್ತವೆ. ಕಳೆದ ಬಾರಿ ಕರ್ನಾಟಕದಲ್ಲಿ ಹೇಳೋದಾದರೆ ಪೇ ಸಿ ಎಮ್ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿದ್ರಿ. 40% ಸರ್ಕಾರ ಅಂತ ನೀವು ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದ್ರಿ, ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರಿ, ಸರ್ಕಾರದ ಭ್ರಷ್ಟಾಚಾರದ ವಿಚಾರಗಳನ್ನು ಮುನ್ನೆಲೆಗೆ ತಂದ್ರಿ. ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಾರಿಯ ಒಂದು ಅಜೆಂಡಾ ಸೆಟ್ ಮಾಡೋದಕ್ಕೆ ಯಾವ್ದು ಅಜೆಂಡಾ, ಯಾವ ವಿಚಾರವನ್ನು ಮುಂದಿಟ್ಟು ಜನಗಳ ಬಳಿ ಹೋಗ್ತಾ ಇದ್ದೀರಿ? ಕರ್ನಾಟಕದ ಗ್ಯಾರಂಟಿನೇ ಮತ್ತು ಕಾಂಗ್ರೆಸ್ ಸರ್ಕಾರ, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ತಾ ಇದೆ. ಎರಡು ನರೇಷನ್ಸ್ ಇರುತ್ತೆ, ಒಂದು ಪಾಸಿಟಿವ್ ನರೇಷನ್, ಮತ್ತೊಂದು ನೆಗೆಟಿವ್ ನರೇಷನ್. ಸರ್ಕಾರದ ವಿರುದ್ಧ ಆರೋಪ ಮಾಡುವಂಥದ್ದು, ಸರ್ಕಾರ ಸರಿ ಇಲ್ಲ ಅನ್ನುವಂಥದ್ದು, ಮತ್ತೊಂದು ನಾವೇನು ಮಾಡ್ತೀವಿ ಅನ್ನುವಂಥದ್ದು. ಈ ಅಜೆಂಡಾ ಫಿಕ್ಸ್ ಮಾಡೋದಾದರೆ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಏನು ಸರ್? ನೋಡಿ, ನಾನು ಪಕ್ಷ ಈ ಯಾವುದು ಪ್ರಮುಖವಾದಂಥ ಅಜೆಂಡಾ ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಆದರೆ ಆಗಿರುವಂಥ ಚರ್ಚೆಗಳಲ್ಲಿ ನನಗಿರುವಂಥ ಅನುಭವದಲ್ಲಿ ಎರಡು ಪ್ರಮುಖ ಇಶ್ಯೂ ಇದೆ ಇವತ್ತು. ಒಂದು ಅನ್ಎಂಪ್ಲಾಯ್ಮೆಂಟ್. ದೇಶದ ಇತಿಹಾಸದಲ್ಲಿ ಹೈಯೆಸ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ. ಅದು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆ ಒಂದು ಕಡೆ ಆದರೆ, ಇನ್ನು ಎಷ್ಟೋ ಜನ ಗ್ರ್ಯಾಜುಯೇಟ್ಗಳಾದವರು ಕೂಡ ಯಾವುದೋ ಒಂದು ಬೇರೆ ಕೆಲಸ, ಯಾವುದೋ ಒಂದು ಅಟೆಂಡರ್ ಥರ ಕೆಲಸಕ್ಕೆ ಸೇರ್ಕೊಂಡಿರೋರು ಕೂಡ ಇದ್ದಾರೆ, ಗ್ರ್ಯಾಜುಯೇಟ್ಗಳಾಗಿರೋರು. ಸೊ ಅನ್ಎಂಪ್ಲಾಯ್ಮೆಂಟು ಇದೆ, ಅಂಡರ್ ಎಂಪ್ಲಾಯ್ಮೆಂಟು ಇದೆ. ಗೊತ್ತಾಯ್ತಾ? ನಾನು ನೋಡಿ, ಯಾವ ಕೆಲಸನೂ ಕಮ್ಮಿ ಇಲ್ಲ, ಯಾವುದು ಜಾಸ್ತಿ ಇಲ್ಲ. ಆದರೆ ಒಬ್ಬ ಗ್ರ್ಯಾಜುಯೇಟ್ ಆದಾಗ ಆತನಿಗೆ ಆಕೆಗೆ ಏನೋ ನಿರೀಕ್ಷೆ ಇರುತ್ತೆ. ಆದರೆ ಇವತ್ತು ಅವ್ರ ನಿರೀಕ್ಷೆಯನ್ನು ಬಿಟ್ಟುಬಿಟ್ಟು ಅವರ ನಿರೀಕ್ಷೆಗೆ ಒಲ್ಲದೇ ಇರುವಂಥ ಕೆಲಸಗಳನ್ನು ಅನಿವಾರ್ಯವಾಗಿ ಅವ್ರು ಮಾಡ್ತಾ ಇದ್ದಾರೆ. ಇದು ನಾನು ಹೇಳುವಂಥ ಜಡ್ಜ್ಮೆಂಟ್ ಅಲ್ಲ. ಆದರೆ ಅವ್ರ ಪ್ರಕಾರ ಇವತ್ತು ಯಾವುದಕ್ಕೆ ಅಂತ ಅವರು ಪ್ರಿಪೇರ್ ಆದರೋ ಅದನ್ನು ಬಿಟ್ಟುಬಿಟ್ಟು ಅವರ ದೃಷ್ಟಿಯಲ್ಲಿ ಕಮ್ಮಿ ಕೆಲಸ ಆಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಅನ್ಎಂಪ್ಲಾಯ್ಮೆಂಟ್ ಅಂತೂ ಇಂಡಿಯನ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಇವತ್ತು. ಭಾರತ ಯುವಕರ ದೇಶ ಅಂತ ಭಾಷಣ ಮಾಡ್ತಿರಲ್ಲ, ಎಲ್ಲಿದೆ ಉದ್ಯೋಗ ಅವರಿಗೆ? ನಾವು ಈ ಥರ ದುಡಿಯೋ ವರ್ಗದ ಪರ 10 ಕಾನೂನುಗಳನ್ನು ನಾವು ಮಾಡಿದ್ದೇವೆ. ಅದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ರೈಟ್ ಟು ಎಂಪ್ಲಾಯ್ಮೆಂಟ್ ಇರ್ಬೋದು. ಈ ಥರ ಸಾಕಷ್ಟು ಕಾನೂನುಗಳನ್ನು ಮಾಡಿ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ನಾವು, ಆರ್ಥಿಕ ಕ್ರಾಂತಿಯನ್ನು ಅವುಗಳ ಮುಖಾಂತರ ನಾವು ಮಾಡಿದ್ದೇವೆ. ಸೊ ಅದೇ ಆಧಾರದ ಮೇಲೆ ಮುಂದೆನೂ ಸಹ ಇವರು ಈಗಿರ್ತಕ್ಕಂಥ BJP ಸರ್ಕಾರ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇದೆ. ಶ್ರೀಮಂತರು ಇರಲಿ, ನಾನೇನು ಅವ್ರ ವಿರುದ್ಧ ಇಲ್ಲ. ಆದರೆ ನಮ್ಮ ಪ್ರಯಾರಿಟಿ, ನಮ್ಮ ಫೋಕಸ್ಸು ವರ್ಕಿಂಗ್ ಕ್ಲಾಸ್ ಪರವಾಗಿ ಇರುತ್ತೆ, ದುಡಿಯೋ ವರ್ಗದ ಪರವಾಗಿ ಇರುತ್ತೆ. ಅವ್ರಿಗೆ ಓರಿಯೆಂಟೆಡ್ ಆಗಿ ಪ್ರಾಜೆಕ್ಟ್ಸನ್ನು, ಪ್ರೋಗ್ರಾಮ್ಸನ್ನು ನಾವು ಮಾಡ್ತೇವೆ. ಇದು ಪ್ರಮುಖ ಚುನಾವಣೆ ವಿಷಯ ಅಂತ ನಾನು ಭಾವಿಸ್ತೇನೆ. ಪಕ್ಕದ ಕೇರಳ ಕೂಡ ಇದೇ ರೀತಿ ಅಂತ ಒಂದು ಫೈಟನ್ನು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ. ಕೋರ್ಟ್ನಲ್ಲೂ ಕೂಡ ಮಾಡ್ತಾ ಇದೆ. ಕೋರ್ಟ್ನಲ್ಲೂ ಕೂಡ ಇವತ್ತು ಸುಮಾರು 20,000 ಕೋಟಿಯನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು ಅಂತಿದೆ. ನೀವು ರಾಜ್ಯ ಸರ್ಕಾರ ನಿಮ್ಮ ಹೋರಾಟವನ್ನು ಮಾಡ್ತಿದ್ದೀರಿ, ನೀವು ಹೋರಾಟ ಮಾಡ್ತಾರೆ, ನಿಮ್ಮ ಹಕ್ಕನ್ನು ಕೇಳ್ತಾ ಇದ್ದೀರಿ. ನೀವು ಒಂದು ವೇಳೆ ಕೇಂದ್ರ ಕೊಟ್ಟಿಲ್ಲ ಅಂದರೆ ನೀವು ಕೂಡ ಕೋರ್ಟ್ ಮೆಟ್ಟಿಲು ಇರ್ತೀರಾ? ನೋಡಿ, ಈ ಪ್ರಶ್ನೆ ನೀವು ಕೇಳೋದು ಸರಿ ಇದೆ, ಸಹಜವಾಗೂ ಇದೆ ಮತ್ತು ಇದೆ. ಆದರೆ ನೀವು ಅರ್ಥ ಮಾಡ್ಕೋಬೇಕು, ನಾವೇನಾದರೂ ಕಾನ್ಫ್ರಂಟೇಷನ್ ರೂಟ್ ಇದ್ದಿದ್ರೆ ಸ್ಟಾರ್ಟಿಂಗಲ್ಲೇ ನಾವು ಕೊನೆ ಸ್ಟೆಪ್ಪಿಗೆ ಹೋಗ್ತಾ ಇದ್ವಿ. ನಾವು ಹಂಗೆ ಮಾಡ್ತಾ ಇಲ್ಲ. ನಾವು ಆಡಳಿತಾತ್ಮಕವಾಗಿ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಹೋಗಿ ಭೇಟಿ ಮಾಡಿದ್ದೇವೆ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ, ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ. ಕರ್ನಾಟಕ ವಿಧಾನಮಂಡಲದಲ್ಲಿ ನಮ್ಮ ಕೆಲವು ಹಕ್ಕುಗಳನ್ನು ಒಂದು ನಿರ್ಣಯದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಇದೆಲ್ಲ ಆಗಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ, ಯಾಕೋ ನೀವು ಹೇಳಿದ್ರಲ್ಲ, ನೀವೇನೋ ಹಕ್ಕು ಸರಿಯಾಗಿ ಕೇಳ್ದಂಗಿಲ್ಲ ಅಂತೇಳಿ ಅಂತ ಹೋಗ್ಲಿ, ಹಂಗನ ಅವ್ರ ಕಣ್ಣು ಬಿಡಲಿ ಅಂತೇಳಿ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆನೂ ಮಾಡಿದ್ದೇವೆ. ಹಾಗಾಗಿ ಹಂತವಾಗಿ ನಾವು ಏನು ಅವ್ರ ಜೊತೆ ಜಗಳ ಆಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆದರೆ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಹಂತವಾಗಿ ನಮ್ಮ ಹಕ್ಕನ್ನು ಹೇಗೆ ಪ್ರತಿಪಾದನೆ ಮಾಡಬೇಕೋ ಹಂತವಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಅನಿವಾರ್ಯ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ. ಹಾಗಂತೇಳ್ಬಿಟ್ಟು ಎತ್ಕೊಂತಾನೆ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಸೂಕ್ತ ಅಲ್ಲ. ಆ ರೀತಿ ನಾವು ಮಾಡಿದರೆ ನೀವು ಹೇಳ್ಬೋದು, ಇದು ನೀವು ಏನ್ರಿ, ಯಾಕ್ರಿ ಹೋಗಿ ಕೇಳಿ ತಗೊಳ್ಬೇಕಲ್ರಿ, ಅದನ್ನು ಬಿಟ್ಬಿಟ್ಟು ಏನ್ರಿ ಇದು ನೀವು ಅಂತ ನೀವು ಕೇಳ್ಬೋದು. ಆಗ ನಾವು ಹೋಗಿದ್ದೇವೆ, ಕೇಳಿದ್ದೇವೆ, ಕೊಡಬೇಕಾಗಿರೋದು ಕೊಡಿ ಅಂತ ಹೇಳಿದ್ದೇವೆ. ನಾವು ಎಲ್ಲ ಈಗ ಫೈನಾನ್ಸ್ ಕಮಿಷನ್ ಬೇರೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಟ್ ಆಗಿದೆ, ಈಗ ಅವ್ರ ಮುಂದೆನೂ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತೇವೆ. ಆದರೆ ಇವೆಲ್ಲ ಪ್ರಯತ್ನಗಳು ಆಗಿ
ನಮ್ಗೆ ಯಾವುದೂ ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೋರ್ಟ್ ಮೆಟ್ಲನ್ನು ಹತ್ತುತ್ತೇವೆ. ಇನ್ನು ನೀವು ನೋಡ್ತಾ ಇರ್ತೀರ, ಇನ್ನು ಕೆಲವು ದಿನಗಳಲ್ಲಿ ಅನಿವಾರ್ಯ ಬಂದರೆ ಆ ಹೆಜ್ಜೆಗೂ ಕೂಡ ನಾವು ತಯಾರಿದ್ದೇವೆ. ಹಾಗಂತೇಳಿ ಲಾಸ್ಟ್ ಸ್ಟೆಪ್ ಅಂದರೆ ಎಕ್ಸ್ಟ್ರೀಮ್ ಸ್ಟೆಪ್ಗೆ ಹೋಗೋದಕ್ಕೆ ಮೊದಲು ಎಲ್ಲ ಬೇರೆ ಮಾರ್ಗಗಳನ್ನು ನಾವು ಪ್ರಯೋಗ ಮಾಡಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ನಮಗೆ ಏನು ಕಾನ್ಫ್ರಂಟೇಷನ್ ಉದ್ದೇಶ ಅಲ್ಲ, ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮ ಹಕ್ಕು ಸಿಗಬೇಕು, ಇದು ನಮ್ಮ ಉದ್ದೇಶ. ಇದು ಆ ಉದ್ದೇಶಕ್ಕಾಗಿ ಸೌಹಾರ್ದಯುತವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ, ಆಡಳಿತಾತ್ಮಕವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಫಲ ಸಿಗಲಿಲ್ಲ ಅಂದರೆ ನಿಮ್ಮ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಹೇಳ್ತಾ ಇದ್ದೇನೆ, ಅನಿವಾರ್ಯ ಬಂದಾಗ ಕೋರ್ಟ್ ಮೆಟ್ಲು ಹತ್ತುತ್ತೇವೆ. ಸರ್, ಇದ್ರ ಜೊತೆಗೆ ಈ ರಾಮ ಮಂದಿರ ವಿಚಾರವನ್ನು ಕೂಡ BJP ತಂದಿದೆ. ನೀವು ಅದನ್ನು ಯಾವ ರೀತಿ ನೋಡ್ತೀರ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಬಟ್ ಇದು ಚುನಾವಣಾ ವಿಚಾರವೂ ಕೂಡ ಹೌದು. ಅದನ್ನು BJP ನೇರವಾಗಿ ಹೇಳ್ತಾ ಇದೆ, ನಾವು ಹಿಂದುತ್ವವಾದಿ ವಿಚಾರವನ್ನು ನೇರವಾಗಿ ಮಾಡ್ತಿದ್ದೀವಿ ಅಂತ. ಇದಕ್ಕೆ ಕಾಂಗ್ರೆಸ್ ರೆಸ್ಪಾನ್ಸ್ ಎಲ್ಲ ಒಂದು ಕಡೆ ತುಂಬ ಲೇಟ್ ಆಗ್ತಾ ಇದೆ ಅಂತ ಅನಿಸ್ತಾ, ಅಥವಾ ಅದಕ್ಕೆ ಕೊಟ್ಟಂಥ ಪ್ರತಿಕ್ರಿಯೆ ಸ್ವಲ್ಪ ನಕಾರಾತ್ಮಕವಾಗಿತ್ತು? ರಾಮ ಮಂದಿರಕ್ಕೆ ಉದ್ಘಾಟನೆಗೆ ಹೋಗದೇ ಇರುವಂಥದ್ದು, ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಈ ರಾಮ ಮಂದಿರ ವಿಚಾರವನ್ನು ತಾವು ಯಾವ ರೀತಿ ನೋಡ್ತೀರಿ ಸರ್? ನೋಡಿ, ರಾಮ ಮಂದಿರ ಉದ್ಘಾಟನೆ ವಿಷಯದಲ್ಲಿ ಶಂಕರಾಚಾರ್ಯರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ದ್ವಂದ್ವ ಇಲ್ಲದೆ ಶಂಕರಾಚಾರ್ಯರು ಏನು ಅವ್ರದ್ದು ವಿಷಯಗಳನ್ನೋದನ್ನು ಹೇಳಿದ್ದಾರೆ. ಶಂಕರಾಚಾರ್ಯರೇ ಹೇಳಿದ ಮೇಲೆ ಅದ್ರ ಮೇಲೆ ನಾನು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಈಗ ರಾಮ ಮಂದಿರ ಅವ್ರು ಕಟ್ಟಲಿ, ನನಗೇನು ಅದರಲ್ಲಿ ಆ ವಿಷಯದಲ್ಲಿ ನಮ್ಮದು ವಿಚಾರ ಬೇರೆ ಇದೆ, ಅವ್ರದ್ದು ವಿಚಾರ ಬೇರೆ ಇದೆ, ಏನಾದರೂ ಆಗಲಿ. ಆದರೆ ರಾಮ ಮಂದಿರ ವಿಚಾರ ತಾವು ಕಟ್ಟಿದ್ದೀರಾ, ಸಂತೋಷ. ಆದರೆ ನಮ್ಮ ಹೊಟ್ಟೆಪಾಡ್ದು ಏನು ಮಾಡಿದ್ದೀರಾ ಹೇಳಿ? ಅನ್ಎಂಪ್ಲಾಯ್ಮೆಂಟ್ಗೆ ಏನು ಮಾಡಿದ್ದೀರಾ ಹೇಳಿ? ನಾವು ಬದುಕಲು ಬೇಕು, ಹೌದಾ ಇಲ್ವೋ? ನನ್ನ ಸಂಸಾರನ ಸಾಕಬೇಕು, ಹೌದಾ ಇಲ್ವಾ? ಬೆಲೆ ಏರಿಕೆ ಇವತ್ತು ಕಿತ್ತು ತಿನ್ನುತ್ತಾ ಇದೆ ಜನಗಳನ್ನ. ಸಂಪಾದನೆ ಮಾಡಿ ದುಡ್ಡೆಲ್ಲ, ಆದಾಯ ಎಲ್ಲ ಇವತ್ತು ರೇಟು ರೈಸ್ಗೆ ಹೋಗ್ತಾ ಇದೆ, ಪ್ರೈಸ್ ರೈಸ್ಗೆ. ಅದಕ್ಕೇನು ಮಾಡಿದ್ದೀರಾ ಹೇಳಿ? ಸುಮ್ಮನೆ ರಾಮ ಮಂದಿರ ಮುಂದೆ ತೋರಿಸ್ಬಿಟ್ಟು ಯಾವುದೋ ದೇಶದಲ್ಲಿ ಒಂದು 10 ಜನ ಶ್ರೀಮಂತರನ್ನು ಕಾಪಾಡೋದಕ್ಕೆ ಬೇಕಾಗಿ ರಾಮನ್ನ ಉಪಯೋಗ ಮಾಡಿಕೊಳ್ಳೋದು ಇದು ನ್ಯಾಯ ಅಲ್ಲ. ಆಯಿತಾ? ದೇಶದ ನಿಮ್ಮ ನೀತಿ ನಿಯಮ ಕಾನೂನು ಎಲ್ಲ ಶ್ರೀಮಂತರಿಗೋಸ್ಕರ ಮಾಡ್ತೀರಿ, ರಾಮನ್ನ ತೋರಿಸ್ಬಿಟ್ಟು ಓಟ್ ಹಾಕ್ಕೊಳ್ತೀರಿ, ಬಡವ್ರಿಗೆ ಅನ್ಯಾಯ ಮಾಡ್ತೀರಿ. ಸೊ ಹಾಗಾಗಿ ರಾಮ ಮಂದಿರ ಕಟ್ಟಿರೋದು ಅವರು ಕಟ್ಟಲಿ, ಅದು ಅವರು ಮೊದಲಿಂದ ಹೇಳಿ ಬಂದಿದ್ದಾರೆ, ಅದರ ಬಗ್ಗೆ ಅವ್ರದ್ದು ಮೊದಲಿಂದ ನಿಲುವು ಇದೆ, ಅದರ ಪ್ರಕಾರ ಅವ್ರು ಕಟ್ಟಿದ್ದಾರೆ. ಅದು ಮಾಡಿ ತಾವು ತಮ್ಮ ಆಶ್ವಾಸನೆಯನ್ನು ತಾವು ಈಡೇರಿಸಿದ್ದೀವಿ ಅಂತ ನೀವು ಹೇಳ್ಕೊತಾ ಇದ್ದೀರಿ, ಅದು ಸರಿ. ಆದರೆ ಈಗ ಹೊಟ್ಟೆಪಾಡಿನ ವಿಷಯ ಹೇಳಿ. ದುಡಿಯೋ ಕೈ ಯುವಕರು, ಅವ್ರ ಮೈಯಲ್ಲಿ ಬಿಸಿ ರಕ್ತ ಇರುತ್ತೆ, ದುಡಿಯೋ ವಯಸ್ಸಿನಲ್ಲಿ ಉತ್ಸಾಹ ಇರುತ್ತೆ, ದುಡಿಬೇಕು ಅನ್ನೋ ಮನಸ್ಸಿರುತ್ತೆ, ಛಲ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಶಕ್ತಿ ಇರುತ್ತೆ ದುಡಿಯೋ. ಆ ಟೈಮಲ್ಲಿ ಅವ್ರಿಗೆ ನೀವು ಉದ್ಯೋಗನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಯುವಕರ ಭವಿಷ್ಯ ಏನು ಮಾಡ್ತಾ ಇದ್ದೀರಿ? ಹಾಗಾದರೆ ಯುವಕರು ಏನು ಮಾಡಬೇಕು? ಇವತ್ತು ಗ್ರ್ಯಾಜುಯೇಟ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಆ ಯುವಕರ ಭವಿಷ್ಯ ಏನು? ಅವ್ರು ಏನು ಬರೀ ಯಾವುದೋ ಒಂದು ಡಿಗ್ರಿ ಮಾಡಿರೋದನ್ನು ಬಿಟ್ಬಿಟ್ಟು, ಇಂಜಿನಿಯರಿಂಗ್ ಮಾಡಿರೋದನ್ನು ಬಿಟ್ಬಿಟ್ಟು ಯಾವುದೋ ಗುಮಾಸ್ತ್ರ ಕೆಲಸ ಮಾಡಿಕೊಂಡೇ ಕಾಲ ಕಳಿಬೇಕಾ? ಅವ್ರ ಭವಿಷ್ಯ ಏನು? ನಾಳೆ ಅವರು ಸಂಸಾರ ಕಟ್ಟೋದು ಹೇಗೆ? ಯಾರೋ ಒಂದು 30% ಜನಕ್ಕೆ ITL ಕಂಪ್ನಿಯಲ್ಲಿ ಸಿಕ್ಕಿರ್ಬೋದು, ಇನ್ನು 70% ಜನತೆ ಹೇಳಿ ಅವ್ರು ಹೆಂಗೆ ಜೀವನ ನಡೆಸೋದು? ಇನ್ನು ಮಾಮೂಲಿ ನಮ್ಮ ಜನ ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದಾರಲ್ಲ, ಅವ್ರ ಜೀವನಕ್ಕೆ ಏನು ಪರಿಹಾರ ಕೊಟ್ಟಿದ್ದೀರಿ ನೀವು? ಗ್ಯಾಸ್ ಉಜ್ವಲ ಅಂತ ಹೇಳಿದ್ರಿ, ಕಿತ್ಕೊಂಡು ಬಿಟ್ರಿ. ಉಜ್ವಲ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದೀರಿ, ಸಬ್ಸಿಡಿ ಎಲ್ಲ ಕಿತ್ಕೊಂಡು ಬಿಟ್ಟಿದ್ದೀರಾ, ಅದನ್ನು ಬಿಡೋದಿಲ್ವೇ? ಈಗ BJP ಮಾಡ್ತಾ ಇರುವಂತ ಆರೋಪ ಏನಂದ್ರೆ, ಈಗ ರಾಮ ಮಂದಿರ ವಿಚಾರ ಇರ್ಬೋದು, CA ವಿಚಾರ ಇರ್ಬೋದು, ಕಾಂಗ್ರೆಸ್ ಒಂದು ಸ್ಪಷ್ಟವಾದಂತ ನಿಲುವನ್ನ ತಗೋತಾ ಇಲ್ಲ ಅಂತ ಈ ಒಂದು ವಿಚಾರದಲ್ಲಿ ಬಂದಾಗ ತುಂಬಾ ಬ್ಯಾಲೆನ್ಸ್ ಆಗಿ ನಿಮಗೆ ಕೇಳ್ತಾ ಇದ್ದೀವಿ. BJP ಅವರು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನೀವು ನಿಮ್ಮ ನಿಲುವು ಏನು ಹೇಳಿ? ಯಾಕೆ ನಿಮ್ಮ 10 ವರ್ಷದ ಸರ್ಕಾರದ ನೀವು ಕೇಳಿದ್ದು ನನಗೆ 100 ದಿನ ಕೊಡಿ ಅಂತ? 100 ದಿನ ಹೋಗಿ 3650 ದಿನ ಆಗ್ತಾ ಬಂತು, ಕರೆಕ್ಟಾ? 100 ದಿನ ನೀವು ಕೇಳಿದ್ದು, ಜನ ನಿಮಗೆ ಕೊಟ್ಟಿರೋದು 3650 ದಿನ ಕೊಟ್ಟಿದ್ದಾರೆ. 3650 ದಿನ ನಿಮಗೆ ಕೊಟ್ಟು ಕೂಡ ಇದ್ದಿದ್ದ ಎಂಪ್ಲಾಯ್ಮೆಂಟ್ಗಳನ್ನೆಲ್ಲ ಕಿತ್ಕೊಂಡು ವಿದ್ಯಾವಂತ ಯುವಕರನ್ನ ನಿರುದ್ಯೋಗಿಗಳಾಗಿ ಮಾಡಿದ್ದೀರಲ್ಲ, ಏನು ನಿಮ್ಮ ಸ್ಟ್ಯಾಂಡು? ಏನು ಅವರು ನಿರುದ್ಯೋಗಿಗಳಾಗಿರೋದಕ್ಕೋಸ್ಕರ ಹುಟ್ಟಿಸಿದಾರ ಅವ್ರ ತಂದೆ ತಾಯಿ? 400 ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ನ 1000 ರೂಪಾಯಿ ಮಾಡಿದ್ದೀರಿ, ಏನು ನಿಮ್ಮ ಸ್ಟ್ಯಾಂಡು? 60 ರೂಪಾಯಿ ಇದ್ದಿದ್ದು ಡೀಸೆಲ್ 100 ರೂಪಾಯಿ ಮಾಡಿದ್ದೀರಿ, ಏನು ನಿಮ್ಮ ಸ್ಟ್ಯಾಂಡು? ಜನಗಳಿಗಿಂತ ಸುಲಿಗೆ ಮಾಡೋದೇನಾ ನಿಮ್ಮ ಸ್ಟ್ಯಾಂಡು? ಅದ್ರ ಬಗ್ಗೆ ಹೇಳಿ. ಆಮೇಲೆ ನಾವು ಉಳಿದಿದ್ದ ವಿಚಾರ ಹೇಳ್ತೀವಿ. ನೀವು ಕೇಳಿದ ಮಾತ್ರ ಉತ್ತರ ಕೊಡೋಕ್ಕಲ್ಲ ನಾವಿರೋದು, ನಾವು ರಾಜಕೀಯ ಪಾರ್ಟಿ, ನಮ್ಮ ಪ್ರಶ್ನೆಗೂ ಉತ್ತರ ಕೊಡಿ. ನೀವು ಎಲ್ಲದಕ್ಕೂ ಸುಮ್ಮನೆ
ನೀವು CAA ತಗೊಂಡು ಬಂದ್ಬಿಟ್ಟು ಹೊಟ್ಟೆಪಾಡಿನ ವಿಷಯಗಳನ್ನು ಮುಚ್ಚಾಕುವಂತಹದ್ದು ತಂತ್ರಗಾರಿಕೆ ಬೇಡ. ರಾಮನ ಹೆಸರು ಹೇಳ್ಕೊಂಡು ಹಸಿಯೋ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತಹದ್ದು ಬೇಡ. ಇದಕ್ಕೂ ನ್ಯಾಯ ಕೊಡಿ. ಅವರು ಓಟ್ ಹಾಕಿದ್ದಾರೆ ನಿಮಗೆ. ಇವತ್ತು 15 ಲಕ್ಷ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ 10 ವರ್ಷ ಆಯ್ತಲ್ಲ. ಅವ್ರು ಮಾಡಿದಂಥ ಜನಧನ್ ಅಕೌಂಟಿಗೆ ಕಾಂಗ್ರೆಸ್ ಸರ್ಕಾರ ದುಡ್ಡು ಹಾಕ್ತಾ ಇದೆ. ಇವತ್ತು ಯಾರು ಜನಧನ್ ಅಕೌಂಟ್ ಮಾಡಿಸಿದ್ದು? ಜನ ಏನೋ 15 ಲಕ್ಷ ನಮ್ಮ ಅಕೌಂಟಿಗೆ ಬರ್ತದೆ ಅಂತೇಳಿ ಎಲ್ಲ ಜನಧನ್ ಅಕೌಂಟ್ಗಳು ತೆಗೆದ್ರು. ಅದಕ್ಕೆ ₹1 ಬರಲಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. ಕಾಂಗ್ರೆಸ್ ಗೌರ್ಮೆಂಟ್ ಇವತ್ತು ಆ ಅಕೌಂಟಿಗೆ ದುಡ್ಡು ಹಾಕ್ತಾ ಇದೆ. ಅನ್ನಭಾಗ್ಯ ದುಡ್ಡು ಹಾಕ್ತಾ ಇದೆ, ಗೃಹಲಕ್ಷ್ಮಿ ದುಡ್ಡು ಹಾಕ್ತಾ ಇದ್ದೀವಿ, ಯುವ ನಿಧಿಯಲ್ಲಿ ದುಡ್ಡು ಹಾಕ್ತಾ ಇದ್ದೀವಿ. ನಿಜ ಸರ್. ಕರ್ನಾಟಕದ ವಿಚಾರ, ಈ ಬಾಂಬ್ ಬ್ಲಾಸ್ಟ್ ವಿಚಾರ ಸರ್ಕಾರ ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವಂಥ ವಿಚಾರನೇ ಕೂಡ ಅದು. ಈ ಬಾಂಬ್ ಬ್ಲಾಸ್ಟ್ ವಿಚಾರ ಇರ್ಬೋದು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಚಾರ ಇರ್ಬೋದು, ಅದನ್ನು ಸರ್ಕಾರಕ್ಕೆ ಮುಜುಗರ ಆಯಿತು ಅಂತ ಭಾವಿಸ್ತೀರಾ? ಅಫ್ಕೋರ್ಸ್ ಇದನ್ನೇ ವಿಚಾರವಾಗಿ ಇಟ್ಕೊಂಡು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು. ನೋಡಿ, ಸರ್ಕಾರಕ್ಕೆ ಯಾವುದೂ ಮುಜುಗರ ಇಲ್ಲ. ಯಾಕಂದರೆ ನಾವೇನಾದರೂ ಮುಚ್ಚಿಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಮುಜುಗರದ ಪ್ರಶ್ನೆ ಬರ್ತದೆ. ಏನು ಮುಜುಗರ ಇದೆ? ನಾವೇನಾದರೂ ಮುಚ್ಚಿಟ್ಟಿದ್ದೀವ? ಏನಾದರೂ ಎಲ್ಲ ವಿಷಯವನ್ನು ವಾಸ್ತವಾಂಶ ತನಿಖೆ ಆಧಾರದ ಮೇಲೆ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಏನು ಆಗಬಾರ್ದಾಗಿತ್ತು ಇವೆರಡು ಘಟನೆಗಳು, ಅದು ಒಪ್ಕೊಳ್ತೇನೆ, ಆಗಬಾರ್ದಾಗಿತ್ತು. ಒಂದು ಕಡೆ ಬಾಂಬು ದುರಂತ, ಅದು ಇನ್ನೊಂದು ಕಡೆ ವಿಧಾನಸೌಧ ಒಳಗಡೆ ಘೋಷಣೆ ಕೂಡಿದ್ದು ತಪ್ಪು. ಇವೆರಡು ಆಗಬಾರ್ದಾಗಿತ್ತು, ಅದು ಒಪ್ಕೊಳ್ತೇನೆ. ಬಿಟ್ಟರೆ ಬೇರೆ ಯಾವುದು ನಮಗೆ ಮುಚ್ಚುಮರೆ ಇಲ್ಲ, ಯಾರ್ದು ಮುಲಾಜಿಲ್ಲ ನಮಗೆ. ಯಾರು ತನಿಖೆ ಆಧಾರದ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವೆಲ್ಲ ಕ್ರಮ ತಗೊಳ್ತೀವಿ. ಹಾಗಾಗಿ ಇದರಲ್ಲಿ ಮುಜುಗರದ ಪ್ರಶ್ನೆನೇ ಇಲ್ಲ. ನಾವು ಭಾಳ ಕ್ಲಿಯರ್ ಇದ್ದೇವೆ. ನಾವು ವಿ ಗೋ ಬೈ ಲಾ, ಫ್ಯಾಕ್ಟ್ಸ್ ಆಧಾರದ ಮೇಲೆ ಹೋಗ್ತೇವೆ. ನಾವು ಆವತ್ತೇನು ಹೇಳಿದ್ವಿ ಅಂತ ಹೇಳಿದ್ರೆ, ತನಿಖೆಯಿಂದ ವಾಸ್ತವಾಂಶ ಹೊರಗೆ ಬರಲಿ, ಅದ್ರ ಮೇಲೆ ಮಾಡೋಣ ಅಂತ ಅಷ್ಟೇ ಹೇಳಿದ್ದೀವಿ. ಬಿಟ್ಟರೆ ಎಲ್ಲೂ ಕೂಡ ಅದನ್ನು ಬಿಟ್ಟು ಡಿವಿಯೇಷನ್ ಬಗ್ಗೆ ಯಾವುದೂ ಚಿಂತನೆ ಇಲ್ಲ. ಆದರೆ ಕೆಲವರಿಗೆ ಫ್ಯಾಕ್ಟು ಬೇಕಾಗಿಲ್ಲ, ಕಾನೂನು ಬೇಕಾಗಿಲ್ಲ, ಅವ್ರಿಗೆ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಬೇಕು. ಅಂಥವರಿಗೆ ದುರಂತದಲ್ಲೂ ಕೂಡ ಅವ್ರಿಗೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು. ಇವ್ರಿಗೆ ಬರೀ ರಾಜಕೀಯ ಓಟ್ಗಳು, ಜನ ಡಿವೈಡ್ ಮಾಡಿ 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 ಮನೆಗಳಿಗೆ ಬೆಂಕಿ ಇಡೋದು ಬೇಕೇ ಹೊರತು ಇವರಿಗೆ ಇನ್ನೇನು. ಈಗ ಒಂದು ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಶಿಕ್ಷೆ ಕೊಡುವಂಥದ್ದು ಇವ್ರಿಗೆ ಪ್ರಯಾರಿಟಿನೇ ಇಲ್ಲ. ಯಾರ ಮನೆಗೆ ಬೆಂಕಿ ಬಿದ್ದರೆ ಅದರಲ್ಲಿ ಏನು ಲಾಭ ತಗೊಳ್ಬೇಕು, ಇಷ್ಟೇ ಇವರಿಗೆ ವಿಚಾರ. ಹಾಗಾದರೆ ನಾನು ತಮಗೆ ಕೇಳ್ತೇನೆ, ಪುಲ್ವಾಮಾ ಘಟನೆ ಆಗಿ ಎಷ್ಟು ದಿನ ಆಯಿತು? ಎಷ್ಟು ಜನ ಸತ್ತೋಗಿದ್ದು? 40-50 ಜನ ಸೈನಿಕರು ಸತ್ತೋದ್ರಲ್ಲ. ಎಷ್ಟು ಜನಕ್ಕೆ ಇವತ್ತಿಗೆ ಶಿಕ್ಷೆ ಕೊಟ್ಟಿದ್ದೀರಿ ನೀವು ಹೇಳಿ? ಯಾಕೆ ಆ ತನಿಖೆಯನ್ನು ಮುಚ್ಚಾಕಿದ್ದೀರಿ? ಯಾಕೆ ವಾಸ್ತವಾಂಶ ಹೊರಗೆ ಬಂದಿಲ್ಲ? 5 ವರ್ಷ ಆಯಿತು, ಕರೆಕ್ಟಾ? 5 ವರ್ಷ ಆಯಿತು. 5 ವರ್ಷದಲ್ಲಿ ನೀವು ಒಂದು ಇನ್ವೆಸ್ಟಿಗೇಷನ್. ಸೈನಿಕರು ಸ್ವಾಮಿ ಸತ್ತಿರೋದು ಬೇರೆ ಯಾರು ಅಲ್ಲ, ಈ ದೇಶದ ಜವಾನರು ಸತ್ರಲ್ಲ. ಯಾರು ಕಾರಣ ಅದಕ್ಕೆ? ಎಲ್ಲಿಂದ ಬಂತು 300 kg ಬಾಂಬು? ಯಾರು ತಗೊಂಡು ಬಂದರು? ಹೇಗೆ ಬಂತು ಅದು? ಯಾರು ಬಾಂಬ್ ಬಿಟ್ಟರು? ಅವರ ಹಿಂದ್ಗಡೆ ಯಾವ ಜಾಲ ಇದೆ? ನಿಮಗೇನಾದರೂ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಆ ಇನ್ವೆಸ್ಟಿಗೇಷನನ್ನೇ ಮುಚ್ಚಾಕಿದ್ದೀರಾ ನೀವು? 50 ಜನ ಸೈನಿಕರು ಸಾಯಬೇಕು ಅಂತ ಹೇಳಿದ್ರೆ ಎಲ್ಲೋಗಿತ್ತು ಭಾರತ ಸರ್ಕಾರ? ಯಾಕೆ 50 ಜನ ಸೈನಿಕರ ಆ ಪ್ರಾಣವನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ? ನೀವು 300 kg ಬಾಂಬನ್ನು ಹೆಂಗೆ ಎತ್ಕೊಂಡು ಬರೋಕ್ಕೆ ಬಿಟ್ರಿ? ಅದು ಬಸ್ ಪಕ್ಕ ಬಂದು ಬಾಂಬ್ ಇಡಬೇಕು ಅಂತ ಹೇಳಿದ್ರೆ ಬೇರೆ ಏನು ಮಾಡ್ತಾ ಇತ್ತು ನಿಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ? ಆ ಸೈನಿಕರು ಸತ್ತೋದ್ರೆ ಅದರಲ್ಲಿ ನೀವು ರಾಜಕೀಯ ಮಾಡಿದ್ರಿ, ವೋಟ್ ಆಗಿ ಪರಿವರ್ತನೆ ಮಾಡಿಕೊಂಡ್ರಿ. 5 ವರ್ಷ ಆದರೂ ಕೂಡ ಯಾರು ತಪ್ಪಿತಸ್ಥರು ಅಂತ ಇವತ್ತಿಗೂ ಬೆಳಕು ಬಂದಿಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ, ವಾಸ್ತವಾಂಶ ಹೊರಗಡೆ ಬಂದಿಲ್ಲ, ಸತ್ಯನ ಮುಚ್ಚಾಕಿದ್ದೀರಾ. ನೀವು ನಮಗೆ ಪಾಠ ಹೇಳ್ತೀರಾ? ರೈಟ್ ಸರ್. ಇದ್ರ ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆ, ನೀವು ಕೂಡ ಒಬ್ಬರು ಅಭ್ಯರ್ಥಿ ಆಗ್ತೀರಾ ಅನ್ನುವಂಥ ಮಾತುಗಳು ಕೂಡ ಹರಿದಾಡ್ತಾ ಇತ್ತು. ಬಹುಶಃ ನಿಮ್ಮನ್ನು ಕೂಡ ಪಕ್ಷ ಆ ವಿಚಾರದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿರ್ಬೋದೇನೋ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಾವೇನು ಸ್ಪರ್ಧೆ ಮಾಡೋದಕ್ಕೆ ಇನ್ನೂ ಆಸಕ್ತಿ ಇದೆಯಾ ಸರ್? ಅದ್ರ ಬಗ್ಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕೂಡ ಅಲ್ಲೇ ಬರುತ್ತೆ, ತಮ್ಮ ನಿಲುವೇನು ಈ ವಿಚಾರದಲ್ಲಿ? ನೋಡಿ, 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೇನೆ, ನೀವು ನೋಡಿದ್ದೀರಿ. ಜನ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಜನ ನನಗೆ ಆಶೀರ್ವಾದ ಮಾಡಲಿಲ್ಲ. ಹಾಗಿರುವಾಗ ಪದೇ ಪದೇ ಜನನು ಏನು ಯೋಚನೆ ಮಾಡ್ತಾರೆ? ಬಹುಶಃ ಇವರು ಇಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹೆಚ್ಚೋ ಕಮ್ಮಿನೋ ಇಲ್ಲಿ ಇರಿದುಕೊಂಡು ಕೆಲಸ ಮಾಡಲಿ, ಜಾಸ್ತಿ ಕೆಲಸ ಮಾಡ್ತಾವ್ರೋ ಕಮ್ಮಿ ಕೆಲಸ ಮಾಡ್ತಾವ್ರೋ ಅದು ಬೇರೆ ವಿಷಯ, ಸಿಕ್ಕಿರೋ ಅವಕಾಶದಲ್ಲಿ ಕೆಲಸ ಮಾಡಲಿ ಅನ್ನೋದು ಬಹುಶಃ ಜನಗಳ ಅಭಿಪ್ರಾಯ ಇರಬಹುದು.
ಸೊ 2 ಬಾರಿ ಪ್ರಯತ್ನ ಮಾಡಿ ಆಗದೇ ಇರೋವಾಗ ಮತ್ತೆ ಅದೇ ಪ್ರಯೋಗ ಮಾಡೋದು ಕೂಡ ಬೇರೆ ಅನಿವಾರ್ಯ ಇದ್ದರೆ ಪ್ರಯತ್ನ ಮಾಡ್ಬೋದು, ಇಲ್ಲ ಅಂತಲ್ಲ. ಬೇರೆ ಮಾರ್ಗ ಇಲ್ಲ ಅಂದರೆ ಮಾಡಲೇಬೇಕಾಗುತ್ತೆ. ನೀವು 2 ಬಾರಿ ಅಲ್ಲ 4 ಬಾರಿ ಸೋತರೂ ಕೂಡ ಮತ್ತೆ ಮಾಡಲೇಬೇಕು ಅನಿವಾರ್ಯ ಇದ್ದರೆ. ಆದರೆ ಇವತ್ತು ನಮಗೆ ಏನೋ ಸರ್ಕಾರದಲ್ಲಿ ಒಂದು ಕೆಲಸ ಕೊಟ್ಟಿದ್ದಾರೆ, ಮಾಡೋದಕ್ಕೆ ಕೈ ತುಂಬ ಅಲ್ಲ ಮೈ ತುಂಬ ಕೆಲಸ ಇದೆ. ನನಗೆ ದಿನದಲ್ಲಿ 24 ಗಂಟೆ ಅಲ್ಲ ಇನ್ನೂ 10 ಗಂಟೆ ಸಿಕ್ಕಿದ್ರೂ ಸಾಲಲ್ಲ, ಅಷ್ಟು ಕೆಲಸ ಇದೆ ನನಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ. ಸೊ ಹಾಗಾಗಿ ಈ ಕೆಲಸ ಮಾಡೋಣ, ಬೇರೆಯವ್ರಿಗೆ ಯಾರಿಗಾದ್ರೂ ಪಕ್ಷದಿಂದ ಸ್ಪರ್ಧೆ ಮಾಡಲಿ. ಯಾರು ಅಭ್ಯರ್ಥಿ ಸರ್? ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಅಭ್ಯರ್ಥಿ ಸಿಕ್ಕಿದಾರ ಸೂಕ್ತವಾದಂತ ಇನ್ನು ಚರ್ಚೆನೇ ನಡೀತಾ ಇದೆಯಾ? ಚರ್ಚೆ ನಡೀತಾ ಇದೆ. ಈಗ ನಮ್ಮಲ್ಲಿ ಅಧಿಕೃತವಾಗಿ ನಮ್ಮ ಪ್ರೊಫೆಸರ್ ರಾಜೀವ್ ಗೌಡ್ರು ಅಭ್ಯರ್ಥಿ ಆಕಾಂಕ್ಷಿ ಇದ್ದಾರೆ. ಹಾಗೆ ನಾರಾಯಣ ಸ್ವಾಮಿ ಅವರು ಹಿಂದೆ MLC ಆಗಿದ್ದಂಥವರು, ಅವರು ಕೂಡ ಅಧಿಕೃತವಾಗಿ ಆಕಾಂಕ್ಷಿಗಳಿದ್ದಾರೆ. ಇನ್ನು ಉಳಿದಿದ್ದು ಪಾರ್ಟಿ ಹಂತದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರಿದ್ದಾರೆ. ಅವರೆಲ್ಲರ ಹಂತದಲ್ಲಿ ಚರ್ಚೆ ಆಗಿ ಇನ್ನು 1-2 ದಿನದಲ್ಲಿ ಏನಾದರೂ ಒಂದು ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೇವೆ. ಈ ಬಾರಿ ನಾರ್ತ್ನಲ್ಲಿ ಗೆಲ್ಲುವ ಅವಕಾಶ ಇದೆ ನಮಗೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ BJPಯಲ್ಲೂ ಸಾಕಷ್ಟು ಗೊಂದಲಗಳಿದ್ದಾವೆ. ಈಗ ಅವರು ನಿನ್ನೆ ಪಟ್ಟಿಯಲ್ಲಿ ಶ್ರೀಮತಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರನ್ನು ಅಭ್ಯರ್ಥಿಗಳಾಗಿ ಮಾಡಿದ್ದಾರೆ. ತಮಗೆ ಗೊತ್ತು, ಕರಂದ್ಲಾಜೆ ಅವರು ಮೂಲ ಪುತ್ತೂರಿನವರು. ಪುತ್ತೂರಿಂದ ಅಲ್ಲಿ MLC ಆದರು, ಆಮೇಲೆ ಯಶವಂತಪುರಕ್ಕೆ ಬಂದು MLA ಆದರು. ಅಲ್ಲಿ ಯಶವಂತಪುರ ಬಿಟ್ಟರು, ಆಮೇಲೆ ಬಹುಶಃ ರಾಜಾಜಿನಗರಕ್ಕೋ ಯಾವುದಕ್ಕೋ ಬಂದು ಕಂಟೆಸ್ಟ್ ಮಾಡಿದರು, ಅದನ್ನೂ ಬಿಟ್ಟರು. ಅದನ್ನು ಬಿಟ್ಟು ಆಮೇಲೆ ಉಡುಪಿ ಚಿಕ್ಕಮಂಗ್ಳೂರ್ಗೆ ಹೋದರು. ಅಲ್ಲಿ ಈಗ ಅವ್ರಿಗೆ ಅಲ್ಲಿ ಗೋಬ್ಯಾಕ್ ಅಂತ BJPಯವರೇ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ತಂದು ಬ್ಯಾಂಗ್ಳೂರು ನಾರ್ತ್ಗೆ ಹಾಕಿದ್ದಾರೆ. ಈಗ ಬೇರೆ ಕಡೆ ತಿರಸ್ಕಾರ ಆದವ್ರನ್ನ ತೊಗೊಂಡು ಬಂದು ಬ್ಯಾಂಗ್ಳೂರು ನಾರ್ತ್ಗೆ ಹಾಕಿದರೆ ಏನು ಬ್ಯಾಂಗ್ಳೂರು ನಾರ್ತ್ ನಿಮಗೆ ರಿಹ್ಯಾಬಿಲಿಟೇಷನ್ ಸೆಂಟರಾ ಅಥವಾ ಕಸದ ಬುಟ್ಟಿನ? ಬೇರೆ ಕಡೆ ಬೇಡ ಅಂತೇಳಿ ಈಗ ಅವರು ಕೂಡ ಯಶವಂತಪುರದಲ್ಲಿ MLA ಆಗಿದ್ರು, ಅದನ್ನು ಬಿಟ್ಬಿಟ್ರು ಅಲ್ಲಿಗೆ, ಹೌದಾ ಇಲ್ವೋ? ಆಮೇಲೆ ರಾಜಾಜಿನಗರಕ್ಕೋ ಯಾವುದೋ ಕ್ಷೇತ್ರಕ್ಕೆ ಹೋದರು, ಅದನ್ನೂ ಬಿಟ್ಟರು. ಆಮೇಲೆ ಉಡುಪಿಗೆ ಹೋದರು, ಇವಾಗ ಅದನ್ನೂ ಬಿಟ್ಟರು. ಇದು ಏನಿದು ಮೈಗ್ರೇಟ್ರಿ ಬರ್ಡಾ ರಾಜಕೀಯ ಅಂತ ಹೇಳಿದ್ರೆ? ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಮುಂದೆ ಇನ್ನೊಂದು ಮರಕ್ಕೆ ಅಂದರೆ ನಾನು ಕೇಳಬೇಕಾಗುತ್ತೆ, ನೆಕ್ಸ್ಟ್ ಯಾವ ಮರಕ್ಕೆ ಜಿಗಿತಾ ಇದ್ದೀರಿ ತಾವು? ಹಾರುವ ಪಕ್ಷಿನ ರಾಜಕೀಯ ಅಂದರೆ? ಎಲ್ಲಾದರೂ ಇರಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ, ಹೌದಾ ಇಲ್ವಾ? ಈಜಬೇಕು, ಇದ್ದು ಜಯಿಸಬೇಕು ಅಂತ. ನಾವು ಅಲ್ಲಿ ಮಾಡೋಕ್ಕಾಗದೆ ಇಲ್ಲಿ ಬಂದು ನಾವೇನು ಅಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಬ್ಯಾಂಗ್ಳೂರು ನಾರ್ತಲ್ಲಿ? ಈಗ ನೀವು 3 ಟರ್ಮಿಂದ ನೋಡಿ, 1 ಟರ್ಮು ಚಂದ್ರೇಗೌಡರಾದರು, 2 ಟರ್ಮು ಸದಾನಂದ ಗೌಡರಾದರು. ಹಾಗಾದರೆ ಲೋಕಲ್ಸ್ ಯಾರೂ ಅಲ್ಲಿ ಅವಕಾಶನೇ ಇಲ್ಲ. ಈಗ ಕರಂದ್ಲಾಜೆ ಅವರು ಏನು ಇದೊಂಥರ ಬ್ಯಾಂಗ್ಳೂರು ನಾರ್ತು, ಬೆಂಗಳೂರು ಅಂದರೆ ನಿಮಗೆ ರಿಹ್ಯಾಬಿಲಿಟೇಷನ್ ಸೆಂಟರಾ BJPಯವ್ರಿಗೆ? ಸೊ ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ. ಆಮೇಲೆ BJPಯಲ್ಲಿ ಸಾಕಷ್ಟು ಗೊಂದಲ ಆಗಿದೆ. ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಯಾರು ಕೂಡ ಬಹುಶಃ ಶೋಭಾ ಅವರಿಗೆ ಸಹಮತ ಇಲ್ಲ. ಅವರು ಸದಾನಂದ ಗೌಡ್ರೆ ನಮ್ಮ ಅಭ್ಯರ್ಥಿ ಆಗಬೇಕು ಅಂತ ಅಲ್ಲಿ ಸ್ಥಳೀಯ ಎಲ್ಲ ಮುಖಂಡರು ಕೂಡ ಒಂದು ಸರ್ವಾನುಮತದ ನಿರ್ಣಯ, ಸದಾನಂದ ಗೌಡ್ರೆ ನಮ್ಮ ಅಭ್ಯರ್ಥಿ ಆಗಬೇಕು ಅಂತೇಳಿ. ಸದಾನಂದ ಗೌಡರು ಕೂಡ ನನಗೆ ಬೇಡ ಅಂತ ಇದ್ದವರು ಎಲ್ಲ ಸ್ಥಳೀಯರ ಒತ್ತಡಕ್ಕೆ ಮಣಿದು ಆಯಿತು ನಾನು ಅಭ್ಯರ್ಥಿ ಆಗ್ತೇನೆ ಅಂತ ಹೇಳಿದರು. ಅವ್ರು ಅಭ್ಯರ್ಥಿ ಆಗ್ತೀವಿ ಅಂತ ಹೇಳಿದ ಮೇಲೆ ನಿನ್ನೆ ಅವರೇ ಹೇಳಿದ್ದಾರೆ ನನಗೆ ಡೆಲ್ಲಿಗೆ ಕರೆಸಿ ನಿಮಗೆ ಕೊಡ್ತೀವಿ ಅಂತೇಳಿ ಇವತ್ತು ಅವಮಾನ ಮಾಡಿದ್ದಾರೆ ನನಗೆ ಅಂತ ಅವರ ಹೇಳಿಕೆಯನ್ನೇ ನಾನು ನೋಡಿದ್ದೇನೆ. ಈ ಥರ ನೀವು ಸದಾನಂದ ಗೌಡ್ರಿಗೂ ಅವಮಾನ ಮಾಡಿ ಈಗ ಇನ್ನೊಬ್ಬರನ್ನ ತಂದು ಅಲ್ಲಿ ಹಾಕಿದ್ದೀರಿ. ಈಗ ಅವರು ಉಡುಪಿಯಲ್ಲಿ ಗೋ ಬ್ಯಾಕ್ ಆಯಿತು ಅಂತೇಳಿ ಇಲ್ಲಿ ಗೋ ಬ್ಯಾಕ್ ಆಗೋದಿಲ್ಲ ಅಂತ ಏನು ಭರವಸೆ ಇದೆ? ಇವೆಲ್ಲ ಕಾರಣಗಳಿಂದ ಈಗ 4 ಟರ್ಮಿಂದ ಅಲ್ಲಿ BJPಯವರಿಗೆ ಅವಕಾಶ ಆಗಿದೆ. ಈ ಬಾರಿ ಕಾಂಗ್ರೆಸ್ಗೆ ಬೆಂಗಳೂರು ನಾರ್ತಲ್ಲಿ ಅವಕಾಶ ಆಗುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಸಾಕಷ್ಟು ಗೊಂದಲ ಇದೆ BJPಲಿ, ಈಗಾಗಲೇ ಅಸಮಾಧಾನಗಳು ಸಹಜವಾಗಿ ಸ್ಫೋಟವಾಗಿದೆ. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿಯಾಗಿ, ಆ್ಯಸ್ ಎ ಪೊಲಿಟಿಷಿಯನ್ಸ್ ಆಗಿ ಗೊಂದಲ ಕಾಂಗ್ರೆಸ್ಗೆ ಬೆನಿಫಿಟ್ ಆಗುತ್ತೆ ಅನ್ಸುತ್ತಾ? ನಾಟ್ ಓನ್ಲಿ ಇನ್ ನಾರ್ತ್, ಬೆಂಗಳೂರು ನಾರ್ತ್, ಬೇರೆ ಬೇರೆ ಕಡೆಯೂ ಕೂಡ ಇದೇ ರೀತಿಯಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಈಶ್ವರಪ್ಪನವ್ರು ಈಗಾಗಲೇ ಅಸಮಾಧಾನ ಹೊಂದಿದ್ದಾರೆ. ಅಫ್ಕೋರ್ಸ್ ತನ್ನ ಬೆಂಬಲಿಗರು ಸಪ್ರೇಟಾಗಿ ಪ್ರತ್ಯೇಕವಾಗಿ ನಿಂತ್ಕೋಬೇಕು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕರಡಿ ಸಂಗಣ್ಣವರು ಕೂಡ ಬೇಸರ ಇದೆ ಒಳಗಡೆ. ಈ ಥರ ಸಾಕಷ್ಟು ಸಮಸ್ಯೆ ಇದೆ. ಬೀದರಲ್ಲಿ ಇನ್ಫ್ಯಾಕ್ಟ್ ಸ್ಥಳೀಯ ಶಾಸಕರೇ ಹಾಲಿ ಅಭ್ಯರ್ಥಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಅಸಮಾಧಾನಗಳು ಈ ಬಾರಿ ಕಾಂಗ್ರೆಸ್ಗೆ ಹೆಲ್ಪ್ಫುಲ್ ಆಗುತ್ತಾ? ನೋಡಿ, ರಾಜಕೀಯದಲ್ಲಿ ಬೇರೆ ಪಾರ್ಟಿಯಲ್ಲಿ ಗೊಂದಲ ಇದ್ದರೆ ಅದು ನಮಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತ ಬೇರೆ ಪಾರ್ಟಿಯಲ್ಲಿ ಗೊಂದಲ ಇರೋದು ಎದುರು ಪಾರ್ಟಿಗೆ ಅನುಕೂಲ ಆಗೇ ಆಗುತ್ತೆ. ನಮ್ಮಲ್ಲಿ ಗೊಂದಲ ಇದ್ದರೆ ಸ್ವಲ್ಪ ಅವ್ರಿಗೆ ಅನುಕೂಲ ಆಗುತ್ತೆ, ಅವರಲ್ಲಿ ಗೊಂದಲ ಇದ್ದರೆ ನಮ್ಗೆ ಅನುಕೂಲ ಆಗುತ್ತೆ. ಆದರೆ ಅದು ಎಲ್ಲ 1 or 2% ಇರುತ್ತೆ ಅಷ್ಟೇ. ಮುಖ್ಯವಾಗಿ ನಾವು ನಮ್ಮ ತಯಾರಿ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ
ನಮ್ಮದು ಒಂದು 40% ಕಾಂಗ್ರೆಸ್ ವೋಟ್ ಬೇಸ್ ಇದೆ ಕರ್ನಾಟಕದಲ್ಲಿ. ಜೊತೆಗೆ ಸರ್ಕಾರ ಈ ಗ್ಯಾರಂಟಿಗಳ ಮುಖಾಂತರ ಜನಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಮತ್ತು ದೇಶದಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ, ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ, ದುಡಿಯೋರು ಬಡವರಾಗ್ತಾ ಇದ್ದಾರೆ. ಇವೆಲ್ಲ ಒಟ್ಟಾರೆಯಾಗಿ ಜನ ಇವತ್ತು ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಇದೆ. ಇದರ ಜೊತೆಗೆ ನೀವು ಹೇಳ್ದಂಗೆ BJPಯಲ್ಲಿ ಇವತ್ತಿನ ಗೊಂದಲಗಳು, ಏಕಪಕ್ಷೀಯ ತೀರ್ಮಾನಗಳು, ಯಾರು ಹಿರಿಯರಿಗೆ ಗೌರವ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡುತ್ತೆ. ಯಾಕಂದರೆ ಬ್ಯಾಂಗ್ಳೂರು ನಾರ್ತಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ಸದಾನಂದ ಗೌಡರ ಪರ ಇದ್ದರು. ಇವತ್ತು ಅಂಥವರು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನೀವು ಅವ್ರನ್ನ ಅಭ್ಯರ್ಥಿ ಸದಾನಂದ ಗೌಡ್ರನ್ನ ಕಿತ್ತಾಕಿದ್ದೀರಿ. ಸೊ ಇವೆಲ್ಲ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಮೇಲೆ. ಸರ್, ಕೊನೆಯದಾಗಿ ಈ ಒಂದು ಚುನಾವಣೆಯನ್ನು, ಲೋಕಸಭಾ ಚುನಾವಣೆಯನ್ನು ಕೆಲವೊಂದಿಷ್ಟು ಪೊಲಿಟಿಕಲ್ ತಜ್ಞರು ಡನ್ ಆ್ಯಂಡ್ ಡಸ್ಟೆಡ್ ಅನ್ನುವಂಥ ರೀತಿಯಲ್ಲಿ ಫಲಿತಾಂಶ ಬಂದಾಗಿದೆ, ಅಂತರ ಮಾತ್ರ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. BJPಗರು ಅಥವಾ ಮೋದಿಯೇ ನಮ್ಮ ಎಲ್ಲ ಅಭ್ಯರ್ಥಿ, 534 ಕ್ಷೇತ್ರಗಳಲ್ಲೂ ಕೂಡ ಮೋದಿಯೇ ಅಭ್ಯರ್ಥಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಎಲ್ಲ ವಿರೋಧಾಭಾಸಗಳ ನಡುವೆಯೂ ಕೂಡ, ಸಾಕಷ್ಟು ಅನಾಲಿಸಿಸ್ಗಳ ನಡುವೆಯೂ ಕೂಡ ಅಚ್ಚರಿ ಫಲಿತಾಂಶ ಕೊಡುತ್ತಾ? ನೋಡಿ, 2 ಉದಾಹರಣೆ ಕೊಡ್ತೇನೆ. ನಾನು ಸ್ವಲ್ಪ ಪಾರ್ಟಿ ಕಾಂಗ್ರೆಸ್ಸು ಆದರೂ ಒಂದು ಹೆಜ್ಜೆ ಪಕ್ಕಕ್ಕಿಟ್ಟು ಹೇಳ್ತೇನೆ. 1977ನೇ ಇಸ್ವಿಯಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಆಯಿತು. ತಾವು ಇನ್ನೂ ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ, ನಾನಿನ್ನೂ ಅವಾಗ ಚಿಕ್ಕ ಹುಡುಗ. ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತ ಇತ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು 77ನೇ ಇಸ್ವಿಯಲ್ಲಿ ಚುನಾವಣೆಗೆ ಹೋದಾಗ ಬಹುಶಃ ಅವರು ಕನಸಲ್ಲೂ ಕಂಡಿರಲಿಲ್ಲ ನಾನು ಸೋಲ್ತೇನೆ ಚುನಾವಣೆಯಲ್ಲಿ ಅಂತ. ಅವರು ತಿಳಿದಿದ್ದು ಆವತ್ತು ನಾನು ಎಷ್ಟು ಪಾಪ್ಯುಲರ್ ಇದ್ದೇನೆ ಅಂತ ಹೇಳಿದ್ರೆ, ಐ ವಿಲ್ ಕಮ್ ಬ್ಯಾಕ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನುವಂಥ ಬಹುಶಃ ಲೆಕ್ಕಾಚಾರದಲ್ಲಿ ಚುನಾವಣೆಗೆ ಹೋದರು. ಕಾಂಗ್ರೆಸ್ ಸೋತಿದ್ದಷ್ಟೇ ಅಲ್ಲ, ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ವಂತ ಚುನಾವಣೆಯನ್ನು ಸೋತಿದ್ದನ್ನು ನಾವು ಕಂಡಿದ್ದೇವೆ. ಹೌದಾ? ನೀವೇನು ಹೇಳಿದ್ರಲ್ಲ, ಡನ್ ಆ್ಯಂಡ್ ಡಸ್ಟೆಡ್, ಇದೇ ಮಾತು ನಾನು ಕೇಳಿದ್ದೇನೆ 2004ರ ಚುನಾವಣೆಯಲ್ಲಿ. ಎಷ್ಟು ಮಟ್ಟಿಗೆ ಅಂದರೆ 2004 ಡಿಸೆಂಬರಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗಬೇಕಾಗಿತ್ತು. ಸೆಂಟ್ರಲ್ಲಿ BJP ಬಂದುಬಿಡುತ್ತೆ. BJP ಬಂದ ಮೇಲೆ ರಾಜ್ಯದಲ್ಲಿ ನಾವು ಎಲೆಕ್ಷನ್ ಮಾಡಿದರೆ ರಾಜ್ಯದಲ್ಲೂ BJP ಬಂದ್ಬಿಡುತ್ತೆ ಅಂತ ಹೆದರಿ SM ಕೃಷ್ಣ ಅವರು 6 ತಿಂಗಳು ಮೊದಲೇ ಎಲೆಕ್ಷನ್ ಮಾಡಿದರು. ಜ್ಞಾಪಕ ಇದೆಯೋ ಇಲ್ವೋ ತಮಗೆ? SM ಕೃಷ್ಣ ಅವರ ಲೆಕ್ಕಾಚಾರ ಏನಿತ್ತು, ರಾಜ್ಯದಲ್ಲಿ ವಾಪಸ್ ಕಾಂಗ್ರೆಸ್ ಬರುತ್ತೆ, ಆದರೆ ದೆಹಲಿಯಲ್ಲಿ ವಾಪಸ್ BJP ಬರುತ್ತೆ, ಇಂಡಿಯಾ ಶೈನಿಂಗ್ ಅಂಥೇಳಿ ದೇಶದಲ್ಲಿ ಇಟ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ನಾನು ಆವಾಗ ಹೊಸದಾಗಿ ರಾಜಕೀಯಕ್ಕೆ ಬಂದಿದ್ದೆ, ಶಾಸಕನಾಗಿದ್ದೆ, ನಾನು ನಂಬಿದ್ದೆ ಸೆಂಟ್ರಲ್ಲಿ BJPನೇ ಬರುತ್ತೆ ಅಂತ ನಾನು ನಂಬಿದ್ದೆ. ಆದರೆ ಈ ದೇಶದ ಜನ ತೀರ್ಪು ಬೇರೆದೇ ಕೊಟ್ಟರು. ಇದಿಷ್ಟು ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.